ಟೇಸ್ಟ್ ಕರೆಕ್ಟಾ ಕುಡಿ ಹೆಂಗಿದೆ ಕಾಫಿ ತಿರುಗ್ಸೋ ಕುಡಿ ಹೆಂಗಿದೆ ಟೀ ಎರಡು ಮಿಕ್ಸ್ ಮಾಡಿದೆ ಕಾಫಿ ಆಗಿ ನಿನ್ನ ಯಾರು ಎರಡು ಮಿಕ್ಸ್ ಮಾಡ್ತಾರೇನೋ ಕಾಕ್ಟೇಲ್ ಮಾಡ್ತಾರೇನೋ ಏನ್ ಮಾಡೋದಣ್ಣಯ್ಯ ಟೀ ಪುಡಿ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಕಾಫಿ ಪುಡಿನ ಸೇರಿಸಿ ಸಮ ಮಾಡಿ ಕಾಫಿ ಮಾಡಿದೆ ನಿನ್ನ ಮನಕ್ಕಾಗಿ ಏನೋ ಬಂತು ದೊಡ್ಡ ರೋಗ ನಿನಗೆ ಹಾಗಾದ್ರೆ ಮಾಡ್ತಾರೇನೋ ಏನಣ್ಣಯ್ಯ ನೀನೊಬ್ಬ ನಟ ಭಯಂಕರ ಆಗಿ ಇಷ್ಟು ಚಿಕ್ಕ ವಿಷಯಕ್ಕೆ ಹಿಂಗಂತಿಯಲ್ಲ ದೇಶದ ತುಂಬಾ ಸಮಾನತೆ ಇರ್ಬೇಕು ಅಂತ ಬಡ್ಕಂತಿರ್ತೀಯ ಹೌದಿರ್ಬೇಕು ಅಷ್ಟಕ್ಕೂ ನಾನೇನು ಪಾಕಿಸ್ತಾನದಿಂದ ಕಾಫಿ ಪುಡಿ ತಂದು ಹಾಕದ್ನ ಅಲ್ಲ ಅದು ಸರಿ ಪರಮ ಇವ್ರು ಇಷ್ಟೊತ್ತು ಯಾಕೆ ಮಲಗ್ತಾ ಇದ್ದಾರೆ ಯಾವನಿಗೆ ಗೊತ್ತಲೇ ಅಯ್ಯೋ ಕರ್ಮ ಕಾಂಡ ಕಣೋ ಚಿತ್ರನಟಿ ಒಬ್ಳು ಟಿವಿ ಇಂಟರ್ವ್ಯೂ ಹೇಳದ್ಲಂತೆ ಅತಿ ಹೆಚ್ಚು ನಿದ್ರೆ ಮಾಡಿದರ್ ಹೆಚ್ಚುವುದು ಗ್ಲಾಮರ್ ಅಂತ ಹೌದಾ ಸುಮ್ನೆ ರೇ ಅವಳು ಇಂಟ್ರೂ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ನಾನೇ ಕೂತಿದ್ದೆ ಪ್ರೇಮಲ್ಲಿ ಅಷ್ಟೇ ಅವಳು ಹೇಳಿದ್ದೇನ್ ಗೊತ್ತೇನಾ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಿದ್ರೆ ಮಾಡಿದ್ರೆ ಜೋಶ್ ಇರುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಸಖತ್ತಾಗಿ ಆಕ್ಟಿವ್ ಆಗಿರ್ತೀವಿ ಅದು ಅಲ್ದ್ರೆ ಗ್ಲಾಮರ್ ಆಗಿ ಕಾಣ್ತೀವಿ ಅಂತ ಅದು ಬಿಟ್ಟು ಇವ್ರ ತರ 24 ಅವರ್ಸ್ ನಿದ್ದೆ ಮಾಡಕ್ ಹೇಳಿದ್ಲೇನ ಅವಳು ಹಿಂಗೆ ನಿದ್ದೆ ಮಾಡಿದ್ರೆ ಗ್ಲಾಮರ್ ಅಲ್ಲ ಇವ್ರು ಹಮ್ಮರ್ ತರ ಆಗ್ಬಿಡ್ತಾರೆ ಏನು ಜಾಸ್ತಿ ನಿದ್ದೆ ಮಾಡಿದ್ರೆ ಗ್ಲಾಮರ್ ಆಗಿ ಕಾಣ್ತಾರ ಎಂತ ತಲೆ ಕೆಟ್ಟ ಸ್ಟೇಟ್ಮೆಂಟ್ ಅದು ಏನು ಮಾಡಕ್ಕಾಗಲ್ಲ ವಾಸ ಜನ ಸೆಲೆಬ್ರಿಟಿಗಳನ್ನ ಫಾಲೋ ಮಾಡ್ತಾರೆ ಅವ್ರ ಏನೇ ಹೇಳಿದ್ರು ನಂಬ್ತಾರೆ ಈಗ ವೃಷಭಾವತಿ ನದಿ ಪರಿಶುದ್ಧವಾದದ್ದು ಅದನ್ನ ಕುಡಿದ್ರೆ ಆರೋಗ್ಯವಾಗಿರ್ತೀರಿ ಅಂದ್ರೆ ಅದನ್ನು ನಂಬ್ತಾರೆ ಗುಡ್ ಮಾರ್ನಿಂಗ್ ರೀ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಶುಭೋದಯ ಮಧ್ಯಾಹ್ನ ಆಗ್ತದೆ ಈಗ ಗುಡ್ ಮಾರ್ನಿಂಗ್ ಆಯ್ತು ನಾವು ಕಾಫಿ ಟೀ ಎರಡನ್ನು ಕುಡಿದು ಮುಗಿಸಿದೀವಿ ನಿಮ್ಗೆ ಸ್ವಲ್ಪ ಕೂಡ ಜ್ಞಾನ ಇಲ್ವೇನ್ರಿ ನಾವು ಟೀ ಕಾಫಿ ಕುಡಿಬೇಕಾರೆ ನಿಮ್ಗೂ ಕೊಟ್ಟನೆ ಕುಡಿತಿದ್ವಿ ನೀವ್ ಒಬ್ರೇ ಕುಡ್ತಿದ್ದೀರಲ್ಲ ನಿಮ್ ಹೊಟ್ಟೆ ನಾವು ಬರ ಇನ್ನು ನಿಮ್ ನಿದ್ದೆ ಮುಗ್ದಿಲ್ವಾ ಇಲ್ಲ ರೀ ಹೆಚ್ಚು ಕಾಲ ನಿದ್ದೆ ಮಾಡಿದ್ರೆ ಸೌಂದರ್ಯ ಹೆಚ್ಚಾಗತ್ತಂತೆ ಅದಕ್ಕೆ ಜಾಸ್ತಿ ನಿದ್ದೆ ಮಾಡಿದ್ವಿ ಮಂಜು ನಿದ್ದೆ ಬರ್ತಾ ಇದೆ ಮಲಗಿರ್ತೀನಿ ಅಡ್ಗೆ ಮನೆಯಲ್ಲಿ ಮೇಲೆ ಕಾಫಿ ಡಬ್ಬ ಇಟ್ಟಿದ್ದೀನಿ ಅದನ್ನ ಕೆಳಗೆ ಇಳಿಸಿ ಸೂಪರ್ ಕಾಫಿ ಮಾಡು ಆಮೇಲೆ ಬಂದು ಎದ್ದೇಳ್ಸ್ ಆಯ್ತಾ ಗುಡ್ ನೈಟ್ ಮಧ್ಯಾಹ್ನಕ್ಕೆ ನಿಂದೇನ ಅಡಿಗೆ ಅಣ್ಣಯ್ಯ ಆಯ್ತಾಯ್ತು ಮಾಡು ಅಡಿಯ ನಾವು ಮಧ್ಯಾಹ್ನ ದುಡ್ಡು ಹೊರಗಡೆ ಓಡ ಯಾಕಣಯ್ಯ ನಾನ್ ಮಾಡಿರೋ ಅಡ್ಗೆ ತಿನ್ನಲ್ವಾ ಯಾರು ಹೇಳಿದ್ದು ನೀನ್ ಕಾಫಿ ಪುಡಿ ಟೀ ಪುಡಿ ಯಾಕೆ ಮಾಡಿರೋದ್ಲೆ ಕುಡ್ದಿದೀವಂತೆ ಅಡಿಗೆ ತಿನ್ನಲ್ವಾ ಆದ್ರೆ ಒಂದು ಕಂಡೀಷನ್ ಏನು ನೀನು ಮಾಡಿದ ಅಡಿಗೆ ನಾ ತಿಂದು ಅವ್ರು ಬದುಕಿದ್ರೆ ನಮಗೆ ಫೋನ್ ಹಾಕು ರಾತ್ರಿ ಊಟಕ್ಕೆ ಬರ್ತೀವಿ ಕಾಫಿ 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 ಹಾಯ್ ರಿಂಕಿ ಪಿಂಕಿ ಕಾಫಿ ನಿಮ್ಮನ್ ಮಾತಾಡ್ಸೋದ್ ಸುಮ್ನೆ ವೇಸ್ಟ್ ಎಷ್ಟ್ ಹೇಳಿದ್ರು ನೀವು ನನ್ ಕಡೆ ತಿರ್ಗದೇ ಇಲ್ಲ ಆ ಗದ್ದೆ ಬದಿ ಯಾರನ್ನ ನೋಡ್ತಿದ್ರಿ ಅಂತ ಗೊತ್ತೇ ಆಗ್ತಿಲ್ಲಲ್ಲ ನೀವು ನನ್ ಕಡೆ ತಿರ್ಗ ತನಕ ನಾನ್ ನಿಮ್ನ ಬಿಡಲ್ಲ ಕಾಫಿ 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 ನೀವೇ ಕೊಡು ಅಯ್ಯೋ ತಗೊಳಮ್ಮ ಮಧ್ಯಾಹ್ನದ ಕಾಫಿ ಥ್ಯಾಂಕ್ ಯು ಮಂಜು ಡಿಯರ್ ನೀನ್ ನನ್ನ ಮದ್ವೆ ಆದ್ರೆ ದಿನ ಇದೇ ರೀತಿ ಬೆಡ್ ಕಾಫಿ ತಂದ್ಕೊಡ್ತೀಯಲ್ಲ ಕೊಟ್ರು ಕೊಟ್ಟೆ ಇಲ್ಲಾಂದ್ರೆ ಇಲ್ಲ ಪಾರು ಇನ್ನು ನಿದ್ರೆ ಕಳ್ದಿಲ್ವಾ ನೋಡ್ಕೊಂಡ್ ಕುಡಿ ಕಾಫಿಗೆ ನೊಣ ಬಿದ್ದಿದ್ರೆ ಕಷ್ಟ ಬಿದ್ದಿಲ್ಲ ಕಾಫಿ ನಾನು ಮಾಡೋದು ಚೆನ್ನಾಗಿಲ್ಲ ಆದ್ರೂ ಓಕೆ ಓಕೆ ನಾಳೆಯಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ವೈಶಾಲಿ ಅವರೇ ರಾತ್ರಿ ಎಲ್ಲ ನಂಗೆ ಕೆಟ್ಟ ಕನ್ಸುಗಳು ಬೀಳ್ತಾ ಇತ್ತು ನಮ್ಮ ವಾಸ್ತು ರುಕ್ಮಿಣಿಗೆ ರಾತ್ರಿ ಎಲ್ಲ ಕೆಟ್ಟ ಕನಸು ಬಿದ್ದಿದ್ಯಂತೆ ಯಾಕೆ ನೀನು ವಾಸ್ತು ಪ್ರಕಾರ ಮಲಗಿರ್ಲಿಲ್ವಾ ಮಲಗಿದ್ಯಾ ಹಾಗೆ ಕೆಟ್ಟ ಕನಸು ಬಿದ್ದಿದೆ ಏನಂತ ಕೆಟ್ಟ ಕನಸು ನಮ್ಮ ಯಜಮಾನ್ರ ಮೇಲೆ ಸರಕು ಸಾಗಾಣಿಕಾ ವಾಹನ ಹೋದಂಗಾಯ್ತು ಒಳ್ಳೇದಾಯ್ತಲ್ಲ ಪಾಪ ಸರಕು ಸಾಗಾಣಿಕೆ ವಾಹನಕ್ಕೂ ಈ ತರದೊಂದು ಆಸೆ ಇರುತ್ತೆ ಅಕ್ಕ ಇದೇನ್ ಹೀಗೆ ಹೇಳ್ತಿದ್ಯಾ ಪಾಪ ವಾಸು ಅವ್ರ ಮೇಲೆ ಸರಕು ಸಗಣಿ ವಾಹನ ಹೋದ್ರೆ ಅವ್ರ ಗತಿ ಏನು ಅದು ಸರಕು ಸಗಣಿ ವಾಹನ ಅಲ್ಲ ಕಡೆ ಸರಕು ಸಾಗಾಣಿಕೆ ವಾಹನ ಯಾಕೋ ತುಂಬಾ ನಿದ್ದೆ ಬರ್ತಾ ಇದೆ ನಾನ್ ಹೋಗ್ ಮಲ್ಕೋತೀನಿ ಮಂಜೂರೇ ಉಪಹಾರ ತಯಾರಾದ್ಮೇಲೆ ನನ್ನನ್ ಕರೀರಿ ಅವೆಲ್ಲ ಆಗೋದಿಲ್ಲ ನಾವು ಹೋಟ್ಲಿಗೆ ಹೋಗ್ತಾ ಇದೀವಿ ಅಲ್ಲ ನಾಣಯ್ಯ ಕರೆಕ್ಟಾಗಿ ಹೇಳ್ದೆ ಬಿಡ ಹೋಟ್ಲಿಗೆ ಹೋಗ್ತಾ ಇದ್ದೀರಾ ಹಾಗಿದ್ರೆ ನಮ್ 4 ಜನಕ್ಕೂ 2 ಪ್ಲೇಟ್ ಪಾರ್ಸಲ್ ತಂದ್ಬಿಡಿ ಈ ತರ ನಿದ್ದೆ ಮಾಡಿದ್ರೆ ಗ್ಲಾಮರ್ ಬರಲ್ಲ ಟ್ಯೂಮರ್ ಬರುತ್ತೆ ಏನೇ ಬಂದ್ರು ನಮ್ಮಿಂದಾನೆ ಬರುತ್ತೆ ನೀನ್ ತಗೊಂಬನ್ನಿ ಲೇ ಮಾತು ಮಂಜ ನಡೀರ ನಾವು 5 ಸ್ಟಾರ್ ಹೋಟ್ಲಿಗೆ ಹೋಗಿ ನೀರ್ ಕುಡ್ದು ಪಕ್ಕದ ಸಳ್ಳಗಾಳಿ ತಿನ್ಕೊಬರೋಣ ಅಕ್ಕ ನನ್ಗೆ ಒಂದೇ ಒಂದು ಡೌಟ್ ಏನೇದ ನಾವು ದಿನ 12 ಗಂಟೆ ನಿದ್ದೆ ಮಾಡ್ಲೇಬೇಕಾ ಗ್ಲಾಮರ್ ಪ್ರಕಾರ 12 ಗಂಟೆ ಕರೆಕ್ಟ್ ಆಗಿ ನಿದ್ದೆ ಮಾಡ್ಬೇಕು 1 ನಿಮಿಷ ಜಾಸ್ತಿನೂ ಆಗಂಗಿಲ್ಲ 1 ನಿಮಿಷ ಕಡಿಮೆನೂ ಆಗಂಗಿಲ್ಲ ಹೌದಾ 1 ನಿಮಿಷ ಹಿಡ್ಕೊ ನಾನು ಹೋಗಿ 3 ನಿಮಿಷ 52 ಸೆಕೆಂಡ್ ಮಲ್ಕೊಂಡ್ ಬಂದ್ಬಿಡ್ತೀನಿ ರಾತ್ರಿ ನೀವೆಲ್ಲ ಮಲ್ಕೊಂಡ್ಮೇಲೆ 3 ನಿಮಿಷ 52 ಸೆಕೆಂಡ್ ನಾನ್ ನನ್ ಮಂಜುಡಿಯನ್ನ ನೆನ್ಪು ಮಾಡ್ಕೊಂಡು ಎದ್ದೇ ಇದ್ದೆ
ನೆನ್ನೆ ನನ್ ಗಾಡಿಗೆ ಒಂದು ಮಳೆ ಹೊಡೆದ್ಬಿಟ್ಟಿತ್ತು, ಪಂಚರ್ ಆಗ್ಬಿಟ್ಟಿದೆ ಕಣ. ಪಂಚರ್ ಹಾಕ್ಸ್ಕೊಂಡ್ ಬಂದ್ಯಾ? ಹಾಕ್ಸ್ಕೊಂಡ್ ಬಂದಿಲ್ಲ. ಅಣಯ್ಯ ನೋಡ ಕಾಕತಾಳಿ ಅಂದ್ರೆ ಇದಕ್ಕೆ ಹೇಳೋದು. ನೀನು ಮಳೆ ವಿಷಯ ಮಾತಾಡ್ತಿದ್ಯಾ, ಇಲ್ಲೂ ಮಳೆ ಬರ್ತೈತೆ. ಕಂದ, ಸುತ್ತಮುತ್ತ ಮಳೆ ಬರ್ತಾ ಇಲ್ಲ, ಇಲ್ಲಿ ಹೇಗೆ ಮಳೆ ಬರ್ತಿದೆ ಅಂತ ನಿನ್ನ ಆಶ್ಚರ್ಯ. ಹೌದಲ್ವಾ ಅಣಯ್ಯ, ಪ್ರಕೃತಿ ವಿಸ್ಮಯಕ್ಕೆ ಬೆರಗಾಗಿ ಹೋದೆ. ತೆಗೆದ ಬೆಟ್ಟ ಅಂದ್ರೆ ಬೆವರ್ಕೊಂಡ್ಬಿಡ್ಬೇಕು. ಏಯ್, ನಿನ್ನ ಮನೆ ಕಾಯಿ ಹೋಗ. ಅಟೆನ್ಷನ್. ಬೇಡ ಹೊಡಿತ್ಯ. ಇಲ್ಲ ಅಂದ್ರೆ ಹೊಡಿತೀನಿ. ಬೇಡ. ನೀನು ಬೆಳಗ್ಗೆ ಆನ್ ಮಾಡಿದ ಮೋಟರ್ ಆಫ್ ಮಾಡ್ದಲೆ ನೀರು ಓವರ್ಫ್ಲೋ ಆಗ್ತಿದೆ ಕಣ. ಆಫ್ ಮಾಡ. ಒಂದ್ ವಿಷಯ ಹೇಳ್ತೀನಿ ತಿಳ್ಕೊ. ನಾವು ಟೈಮ್ ವೇಸ್ಟ್ ಮಾಡಿದ್ರು ಪರವಾಗಿಲ್ಲ, ನೀರು ಮಾತ್ರ ವೇಸ್ಟ್ ಮಾಡಬಾರ್ದು ಕಣ. ನಾವು ದುಡ್ಡನ್ನ ಹೇಗೆ ಕೂಡಿಡ್ತಾ ಹೋಗ್ತಿವಿ ಹಾಗೆ ನೀರನ್ನು ಕೂಡಿಟ್ಕೊಬೇಕು ಕಣ. ಇಲ್ಲ ಅಂದ್ರೆ ಮುಂದೆ ಬಾಳಿ ಕಷ್ಟ ಆಗುತ್ತೆ. ನಮ್ಮ ಮಕ್ಕಳು ಮರಿ ಬಾಳಿ ಬದುಕಕ್ಕೆ ಏನು ಇಲ್ದಂಗ ಆಗೋಗುತ್ತೆ, ಸರ್ವನಾಶ ಆಗ್ತಾರೆ ಅಷ್ಟೇ. ಗೊತ್ತಾಯ್ತು ಬಿಡು. ಏನೋ ನಾಳೆ ಮಕ್ಳು ದೊಡ್ಡವರಾದ್ಮೇಲೆ ನೀನ್ ಆಡ್ಕೊಂಬಾರ್ದಲ್ಲ, ನಮ್ಮ ಅಪ್ಪ ಏನು ಮಾಡ್ದಿದ್ರು ಪರವಾಗಿಲ್ಲ, ಒಂದ್ ಚಂಬಲ್ ನೀರು ಹುಟ್ಟೋಗವನೆ ಅಂತ. ಅದು ಒಂದೊತ್ತಿಗೆ ಸಾಕು, ಆದ್ರೂ ಪರವಾಗಿಲ್ಲ ಬಿಡ, ಚೆಂಬುಳ್ಕೊತದೆ. ಭಿಕ್ಷೆ ಬೇಡಾರು ಬದುಕ್ತಾರೆ. ಅವ್ನ ವಿಷಯ ಬಿಟ್ಟಾಕ ಬಾ. ನೀರು ಆಫ್ ಮಾಡಿದ್ದೀನಿ. ಮಾಡ್ದ ನಿಮ್ಮೂರಲ್ಲಿ ಮಳೆ ಬೆಳೆ ಇಲ್ಲ ಹಿಂಗ? ಸಿಕ್ಕಾಬಟ್ಟೆ ಮಳೆ ಅಂತ ಅಣ್ಣಯ್ಯ. ರೈತರೆಲ್ಲ ನೇಗ್ಲು ನೊಗನೆಲ್ಲ ತೊಳ್ಕೊಂಡು, ಹುರುಳಿನೆಲ್ಲ ಪರ್ಚೇಸ್ ಮಾಡ್ಕೊಂಡು, ಎತ್ತನೆಲ್ಲ ತಗೊಂಡು ನಾಟಿಗೆ ರೆಡಿ ಆಗ್ಬಿಟ್ಟವ್ರಂತೆ. ವೆರಿ ಗುಡ್. ಇನ್ನೊಂದು ವಿಷಯ ಹೇಳಿದ್ರು, ಮೀನ್ ಬರುತ್ತಲ್ಲ ಗದ್ದೆಲಿ, ಅದನ್ನ ಕಡಿಯಕ್ಕೆ ನಿಮ್ಮ ಅಣ್ಣನ್ ಕರ್ಕೊಂಬ ಅಂತ. ಅಯ್ಯೋ ಶೂಟಿಂಗ್ ಕಣ ನನ್ಗೆ. ನೀನ್ ಬರ್ಲಿ ಬಿಡ್ಲಿ, ನಾನ್ ನಾಳೆ ಬೆಳಗ್ಗೆನೆ ಹೋಗಿ ಸಂಜೆ ಬಂದ್ಬಿಡ್ತೀನಿ. ಎಂತ ಒಳ್ಳೆ ಹುಡುಗ ನೋಡ, ಒಳ್ಳೆ ಬುದ್ಧಿ ಬಂದಿದೆ. ಏನ ನಾಟಿ ಮಾಡಕ್ ಹೋಗ್ತಿದ್ಯಾ? ಅಲ್ಲ ಅಣ್ಣಯ್ಯ, ಸೋಮೇಗೌಡ್ರ ಮಗಳು ದೊಡ್ಡವಳಾಗಳಂತೆ ಫಂಕ್ಷನಿಗೆ. ನೀನ್ ಏನೇ ಹೇಳಪ್ಪಾರೋ, ನಾವ್ ಮನೇಲಿ ಎಷ್ಟೇ ಹದಕ್ ಕಳ್ಸಿದ್ರು ಈ ಕೋಳಿ ಬಜ್ಜಿ ಈ ತರ ಬರದೇ ಇಲ್ಲ ಕಣೆ. ಅಕ್ಕ ಕೋಳಿ ಬಜ್ಜಿ ತಿಂತಿದ್ಯಾ? ಅಯ್ಯೋ ಕೋಳಿ ಬಜ್ಜಿ ಅಲ್ಲ ಕಣೆ, ಮಂಗಳೂರು ಬಜ್ಜಿ. ಹೌದು ವೈಶಾಲಿ, ಮನೇಲಿ ಎಷ್ಟೇ ಟ್ರೈ ಮಾಡಿದ್ರು ಹೋಟೆಲ್ ಸಿಗೋ ಸೊಸೊಬ್ಬ ತರ ಮಾಡೋದಕ್ ಆಗೋದೇ ಇಲ್ಲ. ಹೌದಾ? ಮಾಡು ಆಮೇಲೆ 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 ಈ ಖಾಲಿ ದೋಸೆ ತುಂಬಾ ಹಿಡಿಸ್ತು. ಇಡ್ಲಿ ವಡೆ ಸಾಂಬಾರು ಚಟ್ನಿ ಸೂಪರು ಸೂಪರು. ಏನಮ್ಮ ಇದು 4-5 ತರ ತಿಂಡಿ ಮಾಡ್ಬಿಟ್ಟಿದ್ದೀರಾ? ಎಲ್ ಮಾಡಿರ್ತಾರಣ್ಣಯ್ಯ, ಮಾಡಿಟ್ಟಿದ್ನ ಹೋಟ್ಲಿಂದ ತಂದಿರ್ತಾರೆ. ನಾನು ಇಲ್ಲೇ ಇರ್ಬೇಕಿತ್ತು. ಅಯ್ಯೋ ನಿನ್ನಲ್ಲಿ ಇವ್ರು ತಂದು ತಿಂದ್ರೆ ನಮ್ಗೇನು? ನೀ ನನ್ ತಲೆ ತಿನ್ನು, ನಾನು ಇವನ್ ತಲೆ ತಿಂತೀನಿ. ಸುಮ್ಮನೆ ಈಗ ಏನಮ್ಮ ಅಡಿಗೆ ಮಾಡಿಲ್ವಾ? ನನಗೆ ನಿದ್ದೆ ಮಾಡೋದಕ್ಕೆ ಟೈಮ್ ಇಲ್ಲ, ಅಡ್ಗೆನೆಲ್ಲ ಮಾಡೋದು. ಯಾಕೆ ಯೋಚನೆ ಮಾಡ್ತೀರಾ? ನಿಮಗೆ ಕೊಡೋದಕ್ಕೆ ಅಂತಾನೆ ಎತ್ತಿಟ್ಟಿದೆ. ಬನ್ನಿ ಬನ್ನಿ. ಇಲ್ಲೇ ನಿಂತ್ಕೋಬೇಕು. ಮನೆ ಯಜಮಾನ ಯಾರು? ನೀನು ನಾನೇ ತಾನೇ, ನಾನೇ ಮೊದ್ಲು ಹೋಗ್ತೀನಿ. ಬಿಲ್ ತಗೊಳ್ಳೋದಕ್ಕೆ ಎಷ್ಟೊಂದು ಗಲಾಟೆ ಮಾಡ್ತಿದ್ರಾ? ಯಾರೋ 315 ರೂಪಾಯಿ ಬಿಲ್ ಆಗಿದೆ. ತಿಂಡಿ ದರ್ಶನ ಹೋಟ್ಲಿಂದ ತಂದಿರೋದು. ನಿಮ್ ಹೆಸರಲ್ಲಿ ತಂದಿದ್ದೀನಿ, ಬಿಲ್ ಪೇ ಮಾಡ್ಬಿಡಿ. 315 ರೂಪಾಯಿ ಒಂದ್ ಹೊತ್ತಿಗೆ 315 ರೂಪಾಯಿ ಅಂದ್ರೆ ನಾನೇನ್ ಕಿತ್ತಿ ಕೊಡ್ಲಾ? ಏನ್ ಅಣ್ಣಯ್ಯ, ದುಡ್ಡಿನ ಮಾಡ್ತಾರೆ ದುಡ್ಡನ್ನ. ಆ ಮರ ತೋರ್ಸೋ, ಸೊಲ್ಲ ಉದುರ್ಸ್ಕೊ ಬಂದ್ ಕೊಡ್ತೀನಿ. ಸುಮ್ನೆ ನಿಂತ್ಕೊಳ್ಳಿಲ್ಲ ಅಂದ್ರೆ ಅದೇ ಬಿಲ್ಲಲ್ಲಿ ಹೊಡ್ತೀನಿ, ನೀನ್ ಹಲ್ಲು ಉದುರ್ಸ್ಬಿಡ್ತೀನಿ. ಎಲ್ಲಿಂದ ಕೊಡ್ಲಮ್ಮ? ನನ್ನ ಕೈಲಿ ದುಡ್ಡು ಕೊಡಕ್ಕಾಗಲ್ಲ. ಮನೇಲಿ ನಿಮ್ಗೆ ಅಡಿಗೆ ಮಾಡಕ್ಕೇನು ರೇಷನ್ ತಂದು ಹಾಕಿರಲ್ವ ನಾನು? ರೀ, ನಾವು ನಿದ್ದೆ ಔಷಧಿ ತಗೊಳ್ತಾ ಇದೀವಿ. ಟಿಫನ್ ಮಾಡಿ ಹೋಗಿ ಮಲ್ಕೊಳ್ತೀವಿ. ಅಲ್ಲಿ ತನಕ ಡಿಸ್ಟರ್ಬ್ ಮಾಡ್ಬೇಡಿ. ರೀ, ಬಿಲ್ ಪೇ ಮಾಡ್ಬನ್ನಿ. ಅರು, ಇಲ್ಲಿ ಯಾಕೋ ವೆದರ್ ತುಂಬಾ ಶೆಕೆ ಕಣೆ. ಫ್ಯಾನ್ ಕೆಳಗಡೆ ತುಂಬಾ ಹೊತ್ತು ಕುತ್ಕೊಂಡ್ರೆ ಕಣ್ಣಲ್ಲಿರೋ ಕಾಂತಿನ ಹಾಗೆ ಹೀರ್ಕೊಂಡ್ಬಿಡುತ್ತೆ. ಅದು ಅಲ್ಲದೆ ಟಿಫನ್ ಟೈಮ್ ಮುಗೀತು, ಈಗ ನಿದ್ದೆ ಟೈಮು. ಹೌದು ವಯಸ್ಸಲ್ಲಿ ಟಿಫನ್ ಸಾಕು ಅನ್ನಿಸ್ತಾ ಇದೆ. ಒಂದ್ ಅರ್ಧ ಗಂಟೆ ನಿದ್ದೆ ಮಾಡಿ ಮತ್ತೆ ಏನಾದ್ರು ತರ್ಸ್ಕೊಂಡು ತಿನ್ನೋಣ. ಅಂಕಲ್, ನಾವೆಲ್ಲ ತಿಂದಿದ್ದಾಯ್ತು. ಇದನ್ನೆಲ್ಲ ಕ್ಲೀನರ್ ಮನ್ಸಿನ ಕೈಲಿ ಕ್ಲೀನ್ ಮಾಡಿಸ್ಬಿಡಿ. ನೀವ್ ಹೇಗೋ ಬಿಲ್ ಕಟ್ಟಿರ್ತೀರಾ. ಪಾಪ ಮಂಜಂಗಿ ನಮ್ ಕಡೆಯಿಂದ ಟಿಪ್ಸ್. ಬನ್ನಿ ಬನ್ನಿ ಹೋಗೋಣ. ಬಾಯ್. ನೋಡೋಣ ಹೆಂಗ್ ಹೇಳ್ತಾರೆ. ತಿನ್ನೋದವ್ರು ಕ್ಲೀನ್ ಮಾಡೋದ್ ನಾವ, ಹೆಂಗ್ಸ್ರಿ ಮಾತ್ರ ಹೊಟ್ಟೆ ಇರೋದ, ನಮ್ಗೆ ಹೊಟ್ಟೆ ಇಲ್ವಾ? ಇದೆ ನೀವಿಬ್ರು ಕ್ಲೀನ್ ಮಾಡ್ಬೇಡಿ ಕಣ್ರು, ಮಾಡ್ಲೇಬೇಡಿ. ಮಂಜ ನೀನು ಮಾಡ್ಬೇಡ, ವಾಸು ನೀನು ಮಾಡ್ಬೇಡ. ಲೇ ನೀವೇನ್ ಕ್ಲೀನರ್ ಏನೋ? ಮತ್ತೆ ಲೇ ನೀವೇನು, ನೀನ್ ಒಳ್ಳೆ ಪ್ಲೇಯರು, ಇವನು ಒಳ್ಳೆ ಕಬಡ್ಡಿ ಪ್ಲೇಯರು. ನೀನು ಕ್ಲೀನರ್ ಆಗ್ಬಿಟ್ರೆ ಮನೇಲಿ ಮರ್ಯಾದೆ ಇರಲ್ಲ. ಬೇಡ ಬಿಡ್ರ, ನಡ್ರ ಹೊರಗಡೆ ತಿಂದ ಬರೋಣ. ಅಯ್ಯೋ ಬೇಡ ಬೇಡ ಬೇಡ, ಸ್ಟಾರ್ ಹೋಟ್ಲು ತೋರಿಸ್ತೀನಂತ ಟಾರ್ ತೋರ್ಸ್ಕೊಂಡ್ ಬಂದಲ್ಲ ಸಾಕು. ಅವಾಗ ನನ್ನ ಹತ್ರ ದುಡ್ಡಿರ್ಲಿಲ್ಲ, ಈಗ ಒಂದ್ ಐಡಿಯಾ ಅವರೇ ಕೊಟ್ಟಿದ್ದಾರೆ. ಏನ್ ಐಡಿಯಾ? ಹೋಟ್ಲಿಗೆ ಹೋಗೋಣ, ಚೆನ್ನಾಗಿ ತಿನ್ನೋಣ. ಮನೇಲಿ ಮಾತ್ರ ಕ್ಲೀನ್ ಮಾಡ್ಬಿಡಿ, ಅಲ್ಲಿ ಕ್ಲೀನ್ ಮಾಡಿ. ಪಾರ್ವಂಟಿಗೆ ನಾವ್ ಎಲ್ಲಿಗೆ ಹೋಗೋಣ? ರಷ್ಯಾದವರು ಹೊಸ ಶಿಫ್ಟ್ ಮಾಡಿದ್ದಾರೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ. ಮತ್ತಿನ್ನೇನೆ, ಇಲ್ಲ ಎಲ್ಲಾದ್ರೂ ಪಾರ್ಕಿಗೆ ಹೋಗ್ಬರೋಣ. ನಮ್ಮ ಅಕ್ಕ ಎಲ್ಲಿ ಕಾಣಿಸ್ತಿರೋ, ಫಸ್ಟ್ ಟೆನ್ಷನ್ ಆಗ್ತಿದೆ. ವೈಶಾಲಿ, ಬನ್ನೆ ಬನ್ನೆ ಬನ್ನೆ, ನಡೀರಿ ಹೋಗೋಣ. ತಡೀರಿ, ಅವ್ರುಗಳೆಲ್ಲ ಹೋದ್ಮೇಲೆ ನಾವು ಹೊರಡೋಣ. ಅಯ್ಯೋ, ನಮ್ಮನೆ ಗಂಡಸ್ರೆಲ್ಲ ಆಗ್ಲೇ ಹೋಟ್ಲಿಗೆ ಹೋಗಾಯ್ತು. ಎಲ್ಲ ವಿಷಯ ಬೇಗ ತಿಳ್ಕೊಂಡ್ಬಿಡ್ತಾಳೆ, ಜಾಣೆ. ನನ್ಗೂ ಅವಾಗ
ಅದುವೇ ಗಾಡಿ ಎಲ್ಲ ನೋಡ್ತಾ ಇದ್ರೆ ನಮ್ BBMP ಅವರು ಹಸಿ ಕಸ ಬೇರೆ ಒಣಗಿದ ತ್ಯಾಜ್ಯಗಳನ್ನು ಬೇರೆ ವಿಂಗಡಿಸಿ ಅಂತ ಅನೌನ್ಸ್ ಮಾಡಿದ್ರಲ್ಲ ನಮ್ ಜನಕ್ಕೆ ಇದು ಹಸಿ ಭೂತನ ಒಣಗಿರೋ ಭೂತನ ಅಂತ ಕನ್ಫ್ಯೂಷನ್ ಆಗ್ಬಿಟ್ಟು ನಮ್ಮನ್ನ ಮುಂದೆ ತಳ್ಳಿಬಿಟ್ಟಿದ್ದಾರೆ ಅಂತ ಡೌಟ್. ಗಂಡಸಿರೋ ಮನೆಯಲ್ಲಿ ಭೂತದ ಅವಶ್ಯಕತೆನೇ ಇಲ್ಲ. ಯಾಕೆ ಅವ್ರೇ ಇರ್ತಾರಲ್ಲ. ಭೂತನೂ ಅಲ್ಲ ಕಾರ್ಪೊರೇಷನ್ ಭೂತನೂ ಅಲ್ಲ ನಿಜವಾದ ಭೂತ. ಯಾರೋ ಪಾಪಿಗಳು ಪೂಜೆ ಮಾಡಿ ಭೂತನ ನಮ್ಮನೆ ಮುಂದೆ ತಂದು ನಿಲ್ಸಿದ್ದಾರೆ. ಎಲ್ಲಾರು ಯಾಕೆ ಹಿಂಗ್ ಹೊರಗೆ ನಿಂತೀರಿ? ಭೂತ ಬಂತು. ಲಕ್ಷ್ಮಣಿ ಅವರ ನೀವು ನನಗ್ ಭೂತ ಅನ್ನಕತ್ತೀರಿ? ಶಿವಾನಿ ಮನುಷ್ಯ ಇದ್ದಾಗ ಆತ ಸತ್ತಾಗ ಭೂತ ಅಲ್ಲೋಡು. ಭೂತ ಏನ್ ಮಸ್ತೈತ್ರಿ ಶಿವಾನಿ ನೋಡಕ್ ಚೆನ್ನಾಗಿಲ್ಲ ಬಿಡಿ ಆಂಟಿ. ತಾನೇ ಭೂತದ ಮೆರವಣಿಗೆ ಮಾಡಾಕತ್ತೀರಾ? ಯಾವಾಗಿಂದ ಭೂತಾರಾಧನೆ ಶುರು ಮಾಡ್ಕೊಂಡ್ರಿ? ನಾವು ಭೂತದ ಮೆರವಣಿಗೆ ಮಾಡ್ತಾ ಇಲ್ಲ. ಯಾರು ನಮ್ಮನೆ ಮುಂದೆನೆ ಭೂತನ್ ಕರ್ಕೊಂಡ್ ಬಿಟ್ಟು ಹೋಗಿದ್ದಾರೆ. ನನ್ ಕೈಗೆ ಏನಾದ್ರು ಸಿಕ್ಕರೆ ಚಚ್ಚಿ ಬಜ್ಜಿ ಮಾಡ್ಬಿಡ್ತೀನಿ. ಬಾರೋರ್ ಹಂಗ ಅನ್ಬಾರ್ದು. ಭೂತ ಒಂದ್ ಕಡೆ ನಿಂದ್ರಂಗಿಲ್ಲ. ಈಗ ನಿಮ್ ಮನಿ ಮುಂದ್ ಬಂದೈತಂದ್ರ ನೀವ್ ಅದಕ್ಕ ಪೂಜಾ ಮಾಡಿ ಬೇರೆದವ್ರ ಮನಿ ಮುಂದ್ ಕರ್ಕೊಂಡ್ ಹೋಗ್ಬಿಡ್ಬೇಕು. ಇಂತ ಪದ್ಧತಿ ನಮ್ ಊರಾಗ ಐತಿ. ಅಲ್ಲಿ ನೋಡ್ರಿ ಕರೆಕ್ಟ್ ಟೈಮಿಗೆ ಬಾಬಾರ್ ಬಂದಾರ. ಅವ್ರ ಕೇಳ್ಬಿಡ್ರಿ. ನಮಸ್ಕಾರ ಬಾಬಾಗಳೇ. ಈ ಗಾಡಿ ಮೇಲೆ ಕೂತಿದ್ಯಲ್ಲ ಗೊಂಬೆ, ಅದ್ ಯಾವ ತರ ಗೊಂಬೆ ಅಂತ ನಿಮ್ಗೆ ಗೊತ್ತಾ? ನೋಡ್ರು ಏನು ಗೊತ್ತಿಲ್ಲ ಅಜ್ಞಾನಿಗಳು. ಇದು ಗೊಂಬೆ ಅಲ್ಲ, ಸಂಚಾರಿ ಭೂತ ಅಂತಾರೆ. ಹೇಳಿನೇನ್ರಿ? ಮನೆ ಮನೆಗೂ ಬರುತ್ತೆ, ಊರಿಗೂ ಬರುತ್ತೆ. ಬಂದಾಗ ನೀವು ಶಾಂತಿ ಮಾಡಬೇಕು, ಇಲ್ಲ ಅಂದ್ರೆ ನಿಮಗೆ ವಾಂತಿ ಆಗುತ್ತೆ. ಶಾಂತಿ ಮಾಡೋದೇ ಬೇಡ, ವಾಂತಿ ಆಗುತ್ತೆ. ಅದಕ್ಕೆ ನಮ್ಮ ಅಕ್ಕ ನಿನ್ನ ಪೆದ್ದಿ ಅನ್ನೋದು. ಪಾರು ಆಂಟಿ ಅದ್ ಈ ವಾಂತಿ ಅಲ್ಲ, ಬಿದ್ದದ್ ವಾಂತಿನ. ಅಂದ್ರೆ ಏನ್ ಬಾಬಾ ಅವ್ರೆ? ಭೂತಕ್ಕೆ ಬಲಿ ಕೊಟ್ಟು ಪೂಜೆ ಮಾಡಬೇಕು. ಪೂಜೆ ಆದ್ಮೇಲೆ ಏನ್ ಮಾಡ್ಬೇಕು? ಪ್ರಸಾದ ತಿನ್ಬೇಕಾ? ಇದನ್ನ ಪೂಜೆ ಮಾಡಾದ್ಮೇಲೆ 16 ಕಿಲೋಮೀಟರ್ ದೂರ ತಗೊಂಡೋಗಿಡ್ಬೇಕು, ಇಲ್ಲ ಅಂದ್ರೆ ನಿಮಗೆ ತೊಂದರೆ ಆಗುತ್ತೆ. ಪೂರಿ ಕೊಡಿನಾ? ಇಲ್ಲ, ಲಿಂಬೆ ಹುಳಿ ರಸ, ಲಿಂಬೆ ಹಣ್ಣಿನ ಪೂಜೆ. ಈ ಭೂತ ರಕ್ತ ಕೇಳಲ್ಲ, ಆದ್ರೆ ಸೋಮಾರಿಗಳ ಪ್ರಾಣ ಕೇಳುತ್ತೆ. ಎಲ್ಲ ಸರಿ. ಇಲ್ಲಿ ಸೋಮಾರಿಗಳು ಯಾರು? 12 ತಾಸು ನಿದ್ದೆ ಮಾಡ್ತಿರಲ್ಲ ನೀವ. ಬೇಲ್ಪುರಲ್ಲಿ ಬೇಲ್ ಇರುತ್ತನಾ? ಇರುತ್ತೆ. ಹಾಗಾದ್ರೆ ನಿಮ್ಮ ಮಾವ ಅರೆಸ್ಟ್ ಆಗಿದ್ರಲ್ಲ, ಕೊಟ್ಬಿಟ್ಟು ಬಿಡ್ಕೊಂಬ. ಭೂತ ಬಂದಿದೆ ನೋಡಿದ್ರ? ಯಾವ ಭೂತನಮ್ಮ? ಅದನ್ನ ಬೇರೆ ಕಡೆ ತಗೊಂಡೋಗ್ ಬಿಡ್ಬೇಕಂತೆ. ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ. ಜೊತೆ ಜೊತೆಯಲ್ಲಿ ಭೂತದ ಜೊತೆಯಲ್ಲಿ 16 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅದನ್ನ ದೂರ ಬಿಟ್ಟು ಬರ್ಬೇಕಂತೆ. ಭೂತ ನಡೀಲಿ, ನೀವೇ ಕಡಿತೀರಾ? ಏನು ಮಾಡಕ್ಕಾಗಲ್ಲ ಕಣ, ಸಂಚಾರಿ ಭೂತಗಳು ಬಂದ್ಬಿಟ್ಟಿದಾವೆ. ಜನರಲ್ ಆಗಿ ಹೇಳ್ಬೇಕಂದ್ರೆ ಜನರಲ್ಲಿ ಮೂಢನಂಬಿಕೆಗಳು ಜಾಸ್ತಿ ಆಗಿದೆ. ನೋಡಿ ಪರಮೇಶ್ವರ್ ಅವರೇ, ಎಲ್ಲಮ್ಮ ನೋಡ್ಲಿ ಗೋಡೆ ಅಡ್ಡ ಇದೆ. ಗೋಡೆ ಅಲ್ಲ ಪಾರು. ಅಯ್ಯೋ ನೀನು ಗೋಡೆನೆ, ಅದು ನಾನು ಗೋಡೆ ಹಾರೋ ಗೋಡ. ನೋಡಿ ಪರಮೇಶ್ವರ್ ಅವರೇ, ಸುಮ್ನೆ ಹೀಗೆಲ್ಲ ಟೀಕೆ ಮಾಡ್ಬೇಡಿ. ಆ ಭೂತದಲ್ಲಿ ಏನೋ ಒಂದ್ ಶಕ್ತಿ ಇದೆ, ಅದಕ್ಕೆ ತೃಪ್ತಿ ಅಂದ್ರೆ ಏನಾದ್ರೂ ಕೆಟ್ಟದಾಗತ್ತೆ ಅಂತ ಬಾಬಾ ಅವ್ರು ಹೇಳಿದ್ದಾರೆ. ತೃಪ್ತಿ ಮಾಡ್ರಮ್ಮ, ಯಾರು ಬೇಡ ಅಂತಾರೆ? ರುಕ್ಮಿಣಿ ನಿದ್ದೆ ಮಾಡೋಣ, ಇಲ್ಲ ಅಂದ್ರೆ ಗ್ಲಾಮರ್ ಕಡಿಮೆ ಆಗ್ಬಿಡುತ್ತೆ. ಅಯ್ಯೋ ನಿಮ್ ಗ್ಲಾಮರ್ ಮನೆ ಹಾಳಾಗ. ಅಲ್ಲಮ್ಮ ಅದರಿಂದ ಏನಾಗುತ್ತೆ? ಮುಖ ಚೆನ್ನಾಗಾಗತ್ತೆ, ಮನೆ ಹಾಳಾಗೋಗುತ್ತೆ. ನೋಡಮ್ಮ, ಗೃಹಿಣಿ ಅಂದ ಮೇಲೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮುಡುಕಟ್ಕೊಂಡು ಮನೆ ಮುಂದೆ ನೀರಾಕಿ ರಂಗೋಲಿ ಬಿಟ್ಟು ದೇವ್ರ ಮನೆಗೆ ಬಂದು ಪೂಜೆ ಮಾಡಿ ಹೂ ಹಾಕಿ ಆಮೇಲೆ ಅಡಿಗೆ ಗಿಡಿಗೆ ಎಲ್ಲ ಮಾಡ್ಬೇಕು. ಆಗ್ಲೇ ಒಂದು ಲಕ್ಷಣ. ಇಲ್ಲ ಅಂದ್ರೆ ಮನೆಗೆ ದರಿದ್ರ ಬರುತ್ತೆ. ನಿಮ್ಗೆ ಹೊಟ್ಟೆವ್ರಿ. ಯಾಕಮ್ಮ? ನಾವು ಬ್ಯೂಟಿ ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ. ನಾನೇನಾದ್ರೂ ಬ್ಯೂಟಿ ಆದ್ರೆ ನನ್ನ ಹಿಂದೆ ಹುಡುಗರು ಸೀಟಿ ಹೊಡಿತಾರೆ ಅಂತ. ಕಸದಿಲ್ಲ ಹೊರ ಮುಂದೆ. ಅದೇ ನಾನು ಬ್ಯೂಟಿಫುಲ್ ಆದ್ಮೇಲೆ ನಿಮ್ ಸಿನಿಮಾದಲ್ಲಿ ನಾನು ಹೀರೋಯಿನ್ ಆಗ್ತೀನಿ, ನೀವು ನನ್ನ ಹಿಂದೆ ಛತ್ರಿ ಇಟ್ಕೊಂಡ್ ಬನ್ನಿ. ಛತ್ರಿ? ಅದೇನ್ ಸಮಸ್ಯೆ ಹೇಳು, ನಾನು ನಿನ್ನ ಅರ್ಧಾಂಗ. ಹಂಗಲ್ಲ ಕಣೋ, ಲಂಗ. ನನ್ನ ಯೌವನದ ದಿನಗಳಲ್ಲಿ ಇವ್ರ ಊರಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಕಣ. ಏನು ಮಾಡೋದು
ಒಂಟಿ ಹೂವೊಂದು ರೋಡಲ್ಲಿ ಸಿಕ್ತು ನಾಟಿ ಕೋಳಿಯು ಬೇಲಿಲಿ ನುಗ್ತು ಒಂದು ನಾಟಿ ಕೋಳಿ ಬೇಲಿ ನುಗ್ಬಿಟ್ಟಿದೆ ಕಣ. ನಮ್ಮ ಪಾರು ಅದನ್ನ ಹಿಡಿಯಕ್ಕೆ ಅವಳು ಬೇಲಿ ನುಗ್ಬಿಟ್ಟಿದ್ದಾಳೆ. ಲಂಗ ತಗ್ಲಾಕೊಂಡು ಒದ್ದಾಡ್ತಿದ್ಲ. ನಾನು ಹೋಗಿ ನೋಡ್ದೆ, ಎಲ್ಫೋನ್ ಹತ್ರ ನೋಡಿದ್ಲು. ಹೋಗ್ಬಿಟ್ಟು ಲಂಗ ಬಿಡ್ತಾ ಅದೇನ್ ನೋಡಿದ್ನೋ ಗೊತ್ತಿಲ್ಲ ಕಣ. ಮದುವೆ ಆಗ್ಬಿಟ್ಟೆ. ಲಕ್ಷಣ ಮಾಡ್ ಮುಖನ ಲೇ, ಇವ್ರೇನಾರ ಬ್ಯೂಟಿಗಳಾಗ್ಬಿಟ್ರೆ ಹೆಂಗೋ ಕತೆ. ಹಲಸ್ನಣ್ಣನ್ ತರ ಇರೋ ಪಾರು ಹನ್ಸಿಕಂತರ ಆಗೋಗ್ಬಿಡ್ತಾಳೆ. ಕುಂಬಳಕಾಯಿ ತರ ನೆಂಟಿ ಹೆಂಗಾಗ್ಬೋದು ಯೋಚನೆ ಮಾಡು. ಆಗ ಹುಡುಗರೆಲ್ಲ ಗೇಟಲ್ಲಿ ನಿಂತ್ಕೊಂಡು ಬಾ 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 ಅಂತ ಕರಿತಾನೆ ಇರ್ತಾರೆ. ಲೇ, ಆಗ ನಾನು ನೀನು ಶಿಫ್ಟ್ ಲೆಕ್ಕದಲ್ಲಿ ವಾಚ್ಮನ್ಗಳಾಗಿ ಕೆಲಸ ಮಾಡ್ಬೇಕಾಗುತ್ತೆ ಕಣ. ಬೇಡ ತಾನೆ, ಏನಾದ್ರೂ ಒಂದು ಮಾಡ್ಲೇಬೇಕು. ಏನ್ ಮಾಡೋಣ? ತಲೆ ಇದ್ದರೆ ಎಲೆ ಮಾರಿ ಬದುಕಬಹುದು ಮಾಲಿಂಗನೇ. ಹಿಂಗ್ ಮಾಡೋಣ. ಶಭಾಷ್. ಆರು ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಗೊತ್ತಿಲ್ಲ. ನಾವು ಮತ್ತಿದ್ ರೂಮ್ ಕಿಟಕಿ ಟಪ ಅಂತ ಹೊಡ್ಕೊತಾ ಇತ್ತು. ನಮ್ ಕೊಠಡಿಲೂ ಹಾಗೆ ಹೊಡ್ಕೊತಾ ಇತ್ತು. ಯಾಕೆ? ನಾ ಹೇಳಿಲ್ಲೇನ್ರಿ, ಇದು ಭೂತದ ಕಾಟನ. ಎಲ್ಲ ಕೇಳ್ಕೊಂಡ್ ಬಂದಿನಿ. ನೀವೆಲ್ಲ ಸೇರಿದ್ರೆ 16 ಕಿಲೋಮೀಟರ್ ತಳ್ಕೊಂಡು ಹೋಗ್ಬೇಕು. ಆದ್ರೆ ನನ್ಗೆ ಯಾಕೋ ಡೌಟ್ ಅಂತೆಲ್ಲ ಹೇಳ್ಬಿಡ. ನಮ್ ಪಕ್ಕನೆ ಭೂತ ಬೇರೆ ಇದೆ ಅಂತ ಕಚ್ಬಿಟ್ರೆ ಕಷ್ಟ. ಗಾಳಿ ಇಷ್ಟು ಜೋರಾಗಿ ಬೀಸ್ತಾ ಇದೆ ಅಂದ್ರೆ ಭೂತ ಇರೋದಂತೂ ಸತ್ಯ. ಇನ್ನೊಂದ್ಸಲ ಹೇಳು. ನಮ್ಮೂರಾಗು ಒಂದ್ ಹಳ್ಳಿ ಕಡೆ ಹಿಂಗ್ ನಂಬ್ಲೇ ಇಲ್ಲ. ಅವ್ರ ಮನ್ಯಾಗ ಒಂದ್ ಮುದುಕಿ ರಕ್ತಕಾರಿ ಸತ್ತೋತು. ಭೂತ ಯಾರ ಮೈ ಮೇಲೆ ಯಾವಾಗ ಹೆಂಗ್ ಬಂದು ಪ್ರಾಣ ತಗೋತಂತನ ಗೊತ್ತಿಲ್ಲ. ಶಿವಾನಿ, ನಾನು ನಿನ್ ಗಂಟಿದೀನ. ಸುಮ್ನೆ ಭೂತದ ಕತೆ ಎಲ್ಲ ಹೇಳಿ ಹೆದರ್ಸ್ಬೇಡ್ವೆ. ಮತ್ತೆ ತಳ್ರೆ. ಬೋಲೋ ಅವರ್ ಭೂತಾಕಿ, ಬೋಲೋ ಅವರ್ ಭೂತ್ನಾಥ್ ಕಿ. ಏನಮ್ಮ ಇದು? ನೋಡಿ ಸರ್, ಇದು ಭೂತ್ನಾಥ್ ಅಂತ. ಇವ್ರ ಹೆಸರಲ್ಲಿ ಒಂದ್ ತಾಯ್ತ ಕಟ್ತೀವಿ. ಈ ತಾಯ್ತದ ಬೆಲೆ 50 ರೂಪಾಯಿ. ಒಂದ್ ತಾಯ್ತ ಕಟ್ಕೊಂಡ್ರೆ ನಿಮ್ಗಿರೋ ಕಷ್ಟ ಎಲ್ಲ ಪರಾರಿ ಆಗ್ಬಿಡುತ್ತೆ. ಆಗುತ್ತಾ? ಗ್ಯಾರಂಟಿ ಆಗುತ್ತೆ. ಗ್ಯಾರಂಟಿ. ಹಂಗಾಗ ಒಂದ್ ನೋಡೋಣ. ಕೊಡಿ ಇಲ್ಲ 50 ರೂಪಾಯಿ. ಏನೇ ವಯಸ್ಸಲ್ಲಿ ರೋಡಲ್ಲಿ ಕಮೆ ಶುರು ಮಾಡ್ಕೊಂಡ್ಬಿಟ್ಟೆ. ಸುಮ್ನೆ ವ್ಯಾಪಾರು ಇದ್ದಿದ್ದಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ವಾಸಿ. ದೂರ ಹೋಗ್ಬೇಕು. ಅಕ್ಕ, 16 ಕಿಲೋಮೀಟರ್ ಅಲ್ಲಿ ನಾವಿನ್ನು 2 ಕಿಲೋಮೀಟರ್ ಬಂದಿರೋದು. ಇನ್ನು 14 ಕಿಲೋಮೀಟರ್ ಹೋಗ್ಬೇಕು. ಅಷ್ಟ್ರಲ್ಲಿ ಪೊಲೀಸ್ ಅವ್ರು ಬಂದ್ರೆ ಕಷ್ಟ. ಯಾರೇ ಬಂದ್ರು ಮ್ಯಾನೇಜ್ ಮಾಡ್ಬಿಡೋಣ. ಜರಕ್ಕೋಗಿ ಬೋಲೋ ಅವರ್ ಭೂತ್ನಾಥ್ ಕಿ, ಬೋಲೋ ಅವರ್ ಭೂತ್ನಾಥ್ ಕಿ. ಸರ್, ಏನಿದು ಬ್ಲಾಕ್ ಅಂಡ್ ವೈಟ್ ಗೆಟಪ್? 30 ವರ್ಷದ ಮೇಲ್ಪಟ್ಟವ್ರು ತಪ್ಪು ಮಾಡಿದ್ರೆ ಈ ಗೆಟಪ್, 30 ವರ್ಷದ ಒಳಗಿನವ್ರು ತಪ್ಪು ಮಾಡಿದ್ರೆ ಈ ಗೆಟಪ್, ಇಬ್ರು ಮಿಕ್ಸರ್ ತಪ್ಪು ಮಾಡಿದ್ರೆ ಕಾಂಬಿನೇಷನ್ ಗೆಟಪ್. ದಟ್ ಈಸ್ ಡಬಲ್ ಟೈಪ್ ದಪ್ಪ. ಬಿದ್ರು ನಾವ್ ಹೇಳಲ್ಲ. ಯಾವ ರೌಡಿನೂ ನಿಲ್ಲಲ್ಲ ನನ್ನ ಸುತ್ತಮುತ್ತ, ಗೊತ್ತಾ? ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತು. ಏನಿದು? ಸಂಚಾರಿ ಭೂತ. ಓಹೋ, ಈ ತರ ಜನಗಳಿಗೆ ಮೂಢನಂಬಿಕೆ ಜಾಸ್ತಿ ಮಾಡ್ತಾ ಇದೀರಾ. ನಡಿ ಪೊಲೀಸ್ ಸ್ಟೇಷನ್ಗೆ. ಹಂಗೇನಿಲ್ರಿ, ಇವ್ರೆಲ್ಲಾರು ಹರಕಿ ಹೊತ್ತಾರ. ಈ ಗಾಡಿನ 14 ಕಿಲೋಮೀಟರ್ ಇದ ದಿಕ್ನಾಗ ತಳ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಕೆಟ್ಟದಾಕೈತಿ. ಓ, ಹರ್ಕೆ ಹೆಸರಲ್ಲಿ ರೋಲ್ ಕಾಲ್ ಮಾಡ್ತಾ ಇದೀರಾ? ಇಲ್ಲ, ನಿಜ ಹೇಳಿ, ಎಷ್ಟಾಯ್ತು ರೋಲ್ ಕಾಲ್? ಬೆಳಗ್ಗೆಯಿಂದ ಫುಲ್ ವೀಕು ಸರ್. 1 ರೂಪಾಯಿ ಕಲೆಕ್ಷನ್ ಆಗಿಲ್ಲ. ವೈಶಾಲಿ ಸುಳ್ಳು ಹೇಳಿದ್ರೆ ಗೋವಿಂದ ಕಣ್ ಕಳಿತಾಳೆ ಅಂತ ನೀನೇ ಹೇಳಿರ್ಲಿಲ್ವಾ? 2,000 ರೂಪಾಯಿಗೆ 50 ರೂಪಾಯಿ ಕಡಿಮೆ ಅಷ್ಟೇ. ವೆರಿ ಗುಡ್. ಕೊಡಿ ಇಲ್ಲಿ. ನೀವೆಷ್ಟೇ ರೋಲ್ ಕಾಲ್ ಮಾಡಿದ್ರು ಅದು ನಮಗೆ ಸೇರ್ಬೇಕು. ಯಾಕಂದ್ರೆ ಜನಗಳ ಹತ್ರ ರೋಲ್ ಕಾಲ್ ಮಾಡೋರೆ ನೀವು. ನಿಮಗೆ ಪ್ರೊಟೆಕ್ಷನ್ ಕೊಡೋರು ನಾವು, ಸುಧಾರಿಸ್ಕೊಂತೀರಿ ನೀವು. ಸಂಚಾರಿ ಭೂತಾಕಿ, ಸಂಚಾರಿ ಭೂತಾಕಿ, ಸಂಚಾರಿ ಭೂತಾಕಿ, ಸಂಚಾರಿ ಭೂತಕ್ಕೆ, ಸಂಚಾರಿ ಭೂತಕ್ಕೆ, ಸಂಚಾರಿ ಭೂತಕ್ಕೆ, ಸಂಚಾರಿ ಭೂತಕ್ಕೆ. ಬಾಬಾ, ನೀವು ಇಲ್ಲಿ? ನೀವ್ ಇಲ್ಲಿಗೆ ಬರ್ತೀರಂತ ನನಗ್ ಗೊತ್ತಿತ್ತು, ಅದಕ್ಕೆ ಇಲ್ಲಿದ್ದೀನಿ. ಇನ್ನು ತುಂಬಾ ದೂರ ಇದನ್ನ ತಳ್ಕೊಂಡು ಹೋಗ್ಬೇಕಂತೆ. ಆದ್ರೆ ನಮ್ಗೆ ತುಂಬಾ ಸುಸ್ತಾಗ್ತದೆ. ಏನ್ ಮಾಡೋದು? ಅದಕ್ಕೊಂದು ಪರಿಹಾರ ಇದೆ. ಅದ್ ಏನು ಅಂದ್ರೆ, ಬೆಳಿಗ್ಗೆ ಸೂರ್ಯ ಹುಟ್ಟೋದ್ಕಿಂತ ಮೊದಲು ನೀವೆಲ್ಲ ಎದ್ದು ಮನೆಯನ್ನೆಲ್ಲ ಶುಚಿ ಮಾಡಿ ಗಂಡನ ಪೂಜೆ ಮಾಡಬೇಕು. ಅವಾಗ ನಿಮಗ್ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಆ ಭೂತ ನಿಮ್ಮ ರಕ್ತ ಹೀರುತ್ತೆ. ಕುಂಭಕರ್ಣನ್ ತರ ನಿದ್ದೆ ಮಾಡಬಾರ್ದು. ಅದನ್ನ ಬಿಟ್ಟು ಬೆಳಿಗ್ಗೆ ಬೇಗೆದ್ದು ಯಾರು ಕೆಲಸ ಮಾಡ್ತಾರೋ
ಅವರಿಗೆ ಈ ಭೂತ ಒಳ್ಳೇದ್ ಮಾಡುತ್ತೆ. ಅರ್ಥ ಆತೇನ್ರಿ? ಇನ್ಮೇಲೆ ನೀವೆಲ್ಲರೂ ಏನ್ ಮಾಡ್ತೀರಿ? ಬೇಗ ಹೇಳ್ತೀವಿ. ಇನ್ನೆಷ್ಟು ಕಿಲೋಮೀಟರ್ ಹೋಗ್ಬೇಕು? 6 ಬಂದಿದೀವಿ, ಇನ್ನು 10 ಕಿಲೋಮೀಟರ್ ಹೋಗ್ಬೇಕು. ನಾಳೆಯಿಂದ ನೀವು ಚುರುಕ ಕೆಲಸ ಮಾಡಿ ಈ ಭೂತನ ನಾನ್ ದೂರ ಸಾಗಿಸ್ತೀನಿ. ವಾಸವ್ರೆ ಕಾಫಿ. ಎಷ್ಟೊತ್ತು ನಿದ್ದೆ ಮಾಡ್ತಿದ್ರಿ? ಬೇಗ ಹೇಳ್ಬೇಕು ತಾನೆ. ಬರ್ತಾ ಬರ್ತಾ ಸೋಮಾರಿ ಆಗ್ತಾ ಇದ್ದೀರಾ. ಬೆಳಗ್ಗೆ ಸೂರ್ಯ ಹುಟ್ಟಕ್ ಮುಂಚೆನೆ ಎದ್ದು ಸ್ನಾನ ಮಾಡಿ ಮುಗ್ಸಿರ್ಬೇಕು. ಇಲ್ದೇ ಇದ್ರೆ ಅದೇ ಕ್ಷಮಿಸಲ್ಲ. ಹೊರಗ್ ಭೂತ ಇಲ್ಲ ರೀ, ಎಲ್ಲ ಸರಿ ಹೋಯ್ತು. ಆಹಾ, ಎಲ್ಲ ಗೋವಿಂದನ್ ಲೀಲೆ. ಬಾಬನ್ ರೂಪದಲ್ಲಿ ಪೊಲೀಸ್ ರೂಪದಲ್ಲಿ ಬಂದು ಭೂತದಿಂದ ನನ್ನೆಲ್ಲ ಬಚಾವ್ ಮಾಡ್ಬಿಟ್ಟ. ವೆರಿ ಗುಡ್. ಆಯ್ತು, ಈ ರೀತಿ ಎಲ್ಲ ಪಾಠ ಕಲ್ತಿದ್ದೀರಾ. ಇನ್ನು ಮುಂದೆ ಯಾವ ರೀತಿ ಬದುಕಬೇಕು ಅಂತ ಇದ್ದೀರಾ? 12 ಅವರ್ ಮಲಗಲ್ಲ ರೀ, ಬರೀ 6 ಅವರ್ ಮಾತ್ರ ಮಲಗ್ತೀವಿ. ಪ್ರತಿನಿತ್ಯ ದೇವ್ರ ಪೂಜೆ ಮಾಡ್ತೀವಿ. ಯಾಕೆ ಅಂತ ನೀವು ಕೇಳಿ. ಕೇಳಿಲ್ಲ ಅಂದ್ರೆ ನಾವೇ ಹೇಳ್ತೀವಿ ಕೇಳಿ. ಆ ಹೀರೋಯಿನ್ ಇರಲ್ಲ, ಅವ್ಳು ಬರೀ ಸುಳ್ಳು ಹೇಳಿದಾಳೆ. ಅವ್ಳು ಮಾತ್ರ ಫಿಗರ್ ಮೇಂಟೈನ್ ಮಾಡ್ಬೇಕು, ಮಿಕ್ಕಿದ ಹೆಣ್ಮಕ್ಳೆಲ್ಲ ಡುಮ್ಮ ಆಗ್ಬೇಕು ಅಂತ ದಿನಕ್ಕೆ 12 ಅವರ್ ನಿದ್ದೆ ಮಾಡ್ಬೇಕು ಅಂತ ಸುಳ್ಳು ಹೇಳಿದ್ಲು. ನೋಡಿ ಲೇವಾಸ, ನಾನು ಹೇಳಿಲ್ವೇನಾ ತಲೆ ಇದ್ರೆ ಎಲೆ ಮಾರಿ ಬದುಕ್ಬೋದು ಅಂತ. ಇಲ್ಲೂ ಪ್ರೂವ್ ಆಯ್ತು ನೋಡ. ಏನ್ರಿ ಹೇಳ್ತಾ ಇದ್ದೀರಾ? ರೇ, ನೀವ್ ಇವಾಗ ಏನದು ಪೊಲೀಸು ಬಾಬಾ ಭೂತ ಅಂತೆಲ್ಲ ಹೇಳಿದ್ರಲ್ಲ, ಅದ್ಯಾವ್ದು ಹೊರಗಡೆ ಬಂದ ಕ್ಯಾರೆಕ್ಟರ್ಗಳಲ್ಲ. ಅದನ್ನ ನಾವೇ ಮಾಡ್ತಿದ್ ಡ್ರಾಮಾ. ಇವರೇ ಪಾತ್ರಧಾರಿಗಳು, ನಾವೇ ಡೈರೆಕ್ಟ್.